ಹರಪನಹಳ್ಳಿ ಶಾಲಾ ವಾಹನಗಳು ಸಾರಿಗೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ನಿಯಮ ಉಲ್ಲಂಘಿಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಆರ್ಟಿಒ ಇನ್ಸ್ಪೆಕ್ಟರ್ ಜಿ ನಾಗರಾಜ್ ಹಾಗೂ ಶರಣಬಸಪ್ಪ ಎಚ್ಚರಿಕೆ ನೀಡಿದರು. ಹರಪನಹಳ್ಳಿ ಪರ್ಲ್ ಪಬ್ಲಿಕ್ ಸ್ಕೂಲ್, ಪರಿವರ್ತನಾ ಶಾಲೆ, ಚಿಗಟೇರಿ, ಉಚ್ಚಂಗಿ ದರ್ಗಾ ಸೇರಿದಂತೆ ವಿವಿಧ ಖಾಸಗಿ ಶಾಲೆಗಳಿಗೆ ಭೇಟಿ ನೀಡಿ ಶಾಲಾ ವಾಹನಗಳ ಎಫ್ಸಿ, ಇನ್ಸೂರೆನ್ಸ್, ವಾಯುಮಾಲಿನ್ಯ ಪ್ರಮಾಣ ಪತ್ರ, ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ, ಚಾಲಕರ ಡಿಎಲ್ ಅನುಭವ ಪ್ರಮಾಣ ಪತ್ರ ಹಾಗೂ ವಾಹನದಲ್ಲಿ ಕಂಡಕ್ಟರ್ ಕಡ್ಡಾಯವಾಗಿ ಇರಬೇಕೆಂದು ಕುರಿತು ಪರಿಶೀಲನೆ ನಡೆಸಿ ಮಾಹಿತಿ ನೀಡಿದರು. ವಾಹನಗಳ ದಾಖಲೆಗಳು ಚಾಲ್ತಿಯಲ್ಲಿ ಇಲ್ಲದಿದ್ದರೆ ಹಾಗೂ ಸಾರಿಗೆ ನಿಯಮಗಳನ್ನು ಉಲ್ಲಂಘಿಸಿದರೆ ಸಂಬಂಧಿತ ಶಾಲೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಲಾ ಮುಖ್ಯಸ್ಥರಿಗೆ ಎಚ್ಚರಿಕೆ ನೀಡಿದರು. ವರದಿ ಉಮರ್ ಫಾರೂಕ್, ವಾರ್ತಾ ಮಾಧ್ಯಮ, ಹರಪನಹಳ್ಳಿ. ಹೆಸರು ನಾಗರಾಜು, ಹಿರಿಯ ಮೋಟರ್ ವಾಹನ ನಿರೀಕ್ಷಕರು, ಹೊಸಪೇಟೆ RTO ಕಚೇರಿ. ಈಗ ನಾವು ಸ್ಕೂಲ್ ಬಸ್ಗಳಿಗೆ FC ಫಿಟ್ನೆಸ್ಸು ಎಲ್ಲ ಇಲ್ದಿರೋದನ್ನ ಅದ್ರ ಬಗ್ಗೆ ನಾವು ಇವ್ರಿಗೊಂದು ಇವ್ರ ಸ್ಕೂಲ್ಗೆ ಇವತ್ತು ಪರ್ಲ್ ಪಬ್ಲಿಕ್ ಸ್ಕೂಲ್ಗೆ ಬಂದಿದ್ವಿ ನಾವು. ಇದೇ ರೀತಿ ಬೇರೆ ಬೇರೆ ಸ್ಕೂಲ್ಗಳಿಗೆಲ್ಲ ಇತ್ತೀಚಿನ ದಿನಗಳಲ್ಲಿ 3-4 ದಿವಸದಿಂದ ನಾವೆಲ್ಲರಿಗೂ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಯಾರಾದರೂ ಈಗಾಗಲೇ ಸ್ಕೂಲು ಶುರುವಾಗಿಬಿಟ್ಟಿದೆ, ಜೂನ್ ಜುಲೈಗೆಲ್ಲ ಸ್ಕೂಲ್ ಶುರುವಾಗಿಬಿಟ್ಟಿದೆ. ಹಂಗಾಗಿ ಈಗ ಅವರು ಯಾರಾದರೂ ಇನ್ಶೂರೆನ್ಸು ಅಥವಾ ಪರ್ಮಿಟು, FCನೋ ಅಥವಾ ಬೇರೆ ಇನ್ನೇನಾದ್ರು ಅದಕ್ಕೆ ಸಂಬಂಧಪಟ್ಟ VLTD ಅಂತ ಬರುತ್ತೆ, ಪ್ಯಾನಿಕ್ ಬಟನ್ ಅಂತ ಒಂದು ಬರುತ್ತೆ, ಆಮೇಲೆ ಫೈರ್ ಎಕ್ಸ್ಟಿಂಗ್ವಿಷರ್ ಇರ್ಬೋದು, ಆಮೇಲೆ ಫಸ್ಟ್ ಏಡ್ ಬಾಕ್ಸ್ ಇರ್ಬೋದು, ಇಂಥದ್ದೆಲ್ಲ ಅಪ್ ಟು ಡೇಟು ಇಟ್ಕೊಂಡಿರ್ಬೇಕು. ಅವರು ಲ್ಯಾಪ್ಸ್ ಆಗ್ದಂಗೆ ನೋಡಿಕೊಂಡು ಅದಕ್ಕೋಸ್ಕರ ಇವ್ರಿಗೊಂದು ಸೂಚನೆ ಕೊಟ್ಟಿದ್ವಿ ನಾವು ಇವತ್ತು. ಈ ಥರ ಎಲ್ಲ ಇವ್ರದ್ದೆಲ್ಲ ಈ ಸ್ಕೂಲು, ಈ ಪರ್ಲ್ ಪಬ್ಲಿಕ್ ಸ್ಕೂಲಿಗೆಲ್ಲ ವೆರಿಫೈ ಮಾಡಿದ್ವಿ. ಒಂದು FC ಇರಲಿಲ್ಲ, ಅದು FC ಇವತ್ತು ಮಾಡಿಸಿದಾರಂತೆ. ಅದ್ರ ಬಗ್ಗೆ ಹೇಳಕ್ಕೆ ಬಂದಿದ್ವಿ ನಾವು. ಈಗ ಇವತ್ತು ಆಲ್ರೆಡಿ FC ಆಗಿದೆ ಅವ್ರದ್ದು. ಇನ್ನು ಬೇರೆ ಬಸ್ಸುಗಳೆಲ್ಲ ಅಪ್ ಟು ಡೇಟ್ ಇದೆ ಡಾಕ್ಯುಮೆಂಟ್ಸು. ಅದಕ್ಕೆ ಈ ಡ್ರೈವರ್ಗಳಿಗೆಲ್ಲ ಇವತ್ತು ಒಂದು ಮಾಹಿತಿ, ಈ ಸ್ಕೂಲ್ ಬಸ್ಸು ಮಕ್ಕಳನ್ನ ಯಾವ ಥರ ಸೇಫ್ಟಿಯಾಗಿ ಕರ್ಕೊಂಡು ಬರಬೇಕು, ತೊಂದರೆ ಆಗದ ರೀತಿ ಪೋಷಕರಿಗೆ ಯಾವ ಥರ ಒಪ್ಪಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವರಿಗೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದೀನಿ. ಆ ಸೂಚನೆಗಳನ್ನ ಪಾಲನೆ ಮಾಡಿಕೊಂಡು ನೀವು ತಮ್ಮ ಮಕ್ಕಳು, ಬೇರೆಯವ್ರ ಮಕ್ಕಳಲ್ಲ, ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ನೀವು ಅದನ್ನು ಇದೊಂದು ಸರ್ವಿಸ್ ಅವ್ರದ್ದು. ಈಗ ನಮ್ಮ ಮಕ್ಕಳು ಮನೆಗೆ ನಾವು ಹೆಂಗೆ ನೋಡ್ಕೋತೀವೋ, ಈ ಶಾಲಾ ಮಕ್ಕಳು ಹಂಗೆ ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ನೀವು ಎಲ್ಲ ಮಕ್ಕಳನ್ನ ನೋಡಿಕೊಂಡು ಅವ್ರ ಪೋಷಕರಿಗೆ ಕರ್ಕೊಬಂದರಿಂದ ಮತ್ತು ಅವ್ರಿಗೆ ಒಪ್ಸೋವರೆಗೂ ನಿಮ್ಮ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಹೇಳಲಾಗಿದೆ. ಮತ್ತು ನಮ್ಮ ಪರ್ಲ್ ಪಬ್ಲಿಕ್ ಸ್ಕೂಲ ಮುಖ್ಯಸ್ಥರಾದಂಥ ಇವರಿಗೆ ಏನಿದೆ ಚೆನ್ನೇಶ್ವರ ಅವ್ರಿಗೆ ಅವರು ಡಾಕ್ಯುಮೆಂಟ್ಸು ಈಗ ಯಾವ್ದಾದ್ರು ಲ್ಯಾಪ್ಸ್ ಆದರೆ ನೀವು ರಿಮೈಂಡ್ ಇಟ್ಕೊಂಡ್ಬಿಟ್ಟು ಅಪ್ ಟು ಡೇಟು ಮಾಡಿ ಇಟ್ಕೊಂಡಿರಿ. ಇನ್ ಕೇಸು ಯಾವುದಾದ್ರೂ ಗಾಡಿಗಳಿಗೆ ಪರ್ಮಿಟ್ಟು ಅಥವಾ FC ಇಲ್ದಿರೋ ಗಾಡಿಗಳು ಹೊರಗಡೆ ಎಲ್ಲಾದರೂ ನಾವು ರೋಡಲ್ಲಿ ಸಿಕ್ಕಿದರೆ ನಾವು ಮುಲಾಜಿಲ್ಲದೆ ಮುಟ್ಗೋಲು ಹಾಕ್ಬಿಟ್ಟು ಗಾಡಿಗಳನ್ನು ಸೀಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರಿಗೆ ಸೂಚನೆ ಕೊಟ್ಟು ಅವರಿಗೆ ಎಚ್ಚರಿಕೆಯನ್ನು ಸಹ ಕೊಟ್ಟಿರ್ತೀವಿ. ಅಂದರೆ ಡಾಕ್ಯುಮೆಂಟ್ ಎಲ್ಲ ರೆಡಿ ಇರಬೇಕಂತಂದು ಒಂದು ಸೂಚನೆ, ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ ನೀವು. DL, ಡಾಕ್ಯುಮೆಂಟು, ಫಸ್ಟ್ ಏಡು, ಹೌದು, ಎಲ್ಲ ಇಟ್ಕೊಂಡಿರ್ಬೇಕು. ಅದು ರೆಗ್ಯುಲರ್, ಇದು ಯಾವಾಗೂ ರೆಗ್ಯುಲರ್ ಇರಲೇಬೇಕು. ಇವರು ರೆಗ್ಯುಲರ್ ಯಾವಾಗ ಇರಬೇಕಂದ್ರೂ ನಾವು ಪದೇ ಇದನ್ನ ಹೇಳ್ತಾ ಇರ್ತೀವಿ. ಯಾಕಂದರೆ ಈಗ ನಾವು ಹೇಳ್ತಾ ಇರ್ತೀವಿ ಅವ್ರು ತಪ್ಪು ಮಾಡಬಾರ್ದು ಅಂತ ಹೇಳ್ಬಿಟ್ಟು, ತಪ್ಪಾಗಿ ಮುಂದೆ ಹೋಗಿ ಏನಾದ್ರು ಒಂದು ಅನಾಹುತ ಆಯಿತು, ಮತ್ತು ಅದಕ್ಕೆ ದೊಡ್ಡ ಬೆಲೆ ಕಟ್ಟಬೇಕಾಗುತ್ತೆ. ಹಂಗಾಗಿ ನಾವು ಅದ್ರ ಬಗ್ಗೆ ಒಂದು ಸೂಚನೆ ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಇವತ್ತು. ಅದೇ ರೀತಿ ಸ್ಕೂಲ್ ಬಸ್ಸುಗಳೆಲ್ಲ ನಮ್ಮ ಹೊಸಪೇಟೆ ಪ್ರಾದೇಶಿಕ ಕಚೇರಿ ವತಿಯಿಂದ ಎಲ್ಲ ಕಡೆನೂ ಈ ಥರ ಹಿಂಗೆ ಸ್ಕೂಲ್ ಬಸ್ಸುಗಳು ಸುಮಾರು ವಾಹನಗಳನ್ನು ಮುಟ್ಗೋಲು ಹಾಕ್ಕೊಂಡಿದ್ದೀವಿ. FC ಇಲ್ದಿರೋ ಗಾಡಿಗಳಿಗೆಲ್ಲ FCನೂ ಮಾಡಿಕೊಡ್ತೀವಿ. ಅವ್ರದ್ದೇನು VLTD ಅಥವಾ ಅವ್ರದ್ದು GPS, ಆಮೇಲೆ ಫಸ್ಟ್ ಏಡ್ ಬಾಕ್ಸು, ಫೈರ್ ಎಕ್ಸ್ಟಿಂಗ್ವಿಷರು ಇವೇನಿದಾವೋ ಅವು ಆ ಮಾನದಂಡಗಳನ್ನೆಲ್ಲ ಪೂರೈಸ್ಕೊಂಡು ಬಂದರೆ ನಾವು ಅದಕ್ಕೆ ಫಿಟ್ನೆಸ್ ಕೊಡ್ತೀವಿ. ಆ ಫಿಟ್ನೆಸ್ ಇಟ್ಕೊಂಡು ಅವ್ರು ಓಡಿಸಿದ್ರೆ ಮುಂದೆ ಏನಾದ್ರು ಒಂದು ಅನಾಹುತ ಆಯಿತು ಅಂದರೆ ಅದರಲ್ಲಿ ಅವ್ರಿಗೆ ಎಲ್ಲ ಕ್ಲೈಮ್ಗಳು ಬರ್ತಾವೆ. ಇಲ್ಲಾಂದರೆ ಕೋರ್ಟ್ಗೆ ಹೋಗ್ಬಿಟ್ರೆ ನಿಮ್ಗೆ ಯಾವುದೇ ಕ್ಲೈಮ್ ಬರೋದಿಲ್ಲ. FC ಇಲ್ಲಾಂದರೆ, ಇನ್ಶೂರೆನ್ಸ್ ಇಲ್ಲಾಂದರೆ, ನಿಮ್ಗೆ DL ಇಲ್ಲಾಂದರೆ ಎಲ್ಲ ಸಮಸ್ಯೆಗಳಾಗ್ತಾವೆ. ಮುಂದೆ ಕಾನೂನು ಹೋರಾಟ ಭಾಳ ಸಂಕೀರ್ಣ ಆಗೋಗುತ್ತೆ. ಹಂಗಾಗಿ ಡಾಕ್ಯುಮೆಂಟ್ ಜೊತೆಗೆ DL ಜೊತೆಗೆ ಆಮೇಲೆ ಎಕ್ಸ್ಪೀರಿಯನ್ಸ್ ಡ್ರೈವರು ಕೂಡ ಇರಬೇಕಂತ ನಿಮ್ಮ ಮಾಹಿತಿ. ಹೌದೌದು, ಎಕ್ಸ್ಪೀರಿಯನ್ಸ್ ಡ್ರೈವರ್ ಇರಬೇಕು. ಡ್ರೈವರ್ ಯಾಕೆ ಎಕ್ಸ್ಪೀರಿಯನ್ಸ್ ಇರಬೇಕಂತಂದರೆ ಹೊಸ ಡ್ರೈವರ್ಗಿಂತಲೂ ಹಳೆ ಡ್ರೈವರ್ ಆದರೆ ಸ್ವಲ್ಪ ಅನುಭವ ಇರುತ್ತೆ. ಅದು ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಅದು ಇಷ್ಟು ವರ್ಷ, ಮಿನಿಮಮ್ 5 ವರ್ಷ ಆದರೂ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅವ್ರಿಗೆ ಅಂತೇಳ್ಬಿಟ್ಟು ಒಂದು ಸೂಚನೆ ಇದೆ. ಅದ್ರ ಪ್ರಕಾರ ಅವರು ಎಲ್ಲ ಲೈಸೆನ್ಸ್ ಚೆಕ್ ಮಾಡಿದ್ದೀನಿ. ಈಗ ನಾನು ಎಲ್ಲರದ್ದು ವ್ಯಾಲಿಡಿಟಿ ಇದೆ. ಒಳ್ಳೆಯ ಎಕ್ಸ್ಪೀರಿಯನ್ಸ್ ಡ್ರೈವರೇ ಇದ್ದಾರೆ ಇಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.